ಅಚ್ಚು ಪ್ರೀತಿಸ್ತಾ ಇರೋ ವಿಷಯನ ಯಾರಿಗೂ ಹೇಳಲ್ಲ. ಅಕ್ಕನೇ ಅವ್ರ ಹುಡುಗನ ಮನೆಗೆ ಕರ್ಕೊಂಡು ಬಂದು ಎಲ್ರಿಗೂ ಪರಿಚಯ ಮಾಡಿಸ್ತಾರೆ. ಹೌದಾ? ಮೊದಲು ಕೆಲಸ ಮಾಡಕ್ಕೆ ಹೇಳಿ, ಆಮೇಲೆ ಮದುವೆಗೆ ಬರೋ ಅತಿಥಿಗಳನ್ನ ನಾವಿಬ್ಬರೇ ಸೇರ್ಕೊಂಡು ವೆಲ್ಕಮ್ ಮಾಡೋಣ. ಏನು ಹೇಳ್ತಿದ್ದೀರಾ ಹಸ್ಬೆಂಡ್ ನೀವು ಈ ಮಾತು ಹೇಳ್ತಿರೋದು? ಹ್ಞೂ ರೀ, ಅಚ್ಚು ಲೋಗ್ ಸಪೋರ್ಟ್ ಮಾಡಿದಾರೆ ಅಂದರೆ ಅವಳ ಮದುವೆ ನಾವಿಬ್ರು ಜೊತೆಗಿದ್ದು ಎಲ್ಲರೂ ವೆಲ್ಕಮ್ ಮಾಡಿದ್ರಲ್ಲಿ ತಪ್ಪೇನೋ? ಹಸ್ಬೆಂಡು ನಿಮಗೆ ಖುಷಿ ಆಯ್ತಲ್ವಾ? ನಂಗೆ ಅಷ್ಟೇ ಸಾಕು. ಖುಷಿನಾ? ಆಕಾಶದಲ್ಲಿ ತೇಲಾಡ್ದಂಗೆ ಆಗ್ತದೆ, ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಓ, ಮತ್ತೆ ಇದೇ ಖುಷಿಗೆ ನನ್ನ ಎತ್ಕೊಂಡು ತಿರುಗಿಸ್ಬಿಡ್ತೀರಾ? ಅಷ್ಟೇ ತಾನೇ, ಬನ್ರಿ. ಹಸ್ಬೆಂಡು ನಿಲ್ಸಿ, ತಲೆ ಸುತ್ತಿದೆ. ಏನಾಗಲ್ಲ, ಸುಮ್ಮನಿರ್ರಿ. ಚಿರು, ಏನ್ ಮಾಡ್ತಾ ಇದೀರೋ ಸೆನ್ಸ್ ಇದೆ ನಿನಗೆ? ಅವ್ರೇನ್ ಮಾಡಿದ್ರು ಮೇಡಮ್? ಖುಷಿಯಿಂದ ನನ್ನನ್ನು ಎತ್ಕೊಂಡು ತಿರ್ಗಿಸಿದ್ರು ಅಷ್ಟೇ ತಾನೆ. ನೀನ್ ಎಲ್ಲದಕ್ಕೂ ಮಧ್ಯ ಬರ್ಬೇಡ. ನಾನ್ ಮಾತಾಡ್ತಿರೋದು ಚಿರು ಹತ್ರ. ಏನಿಲ್ಲ ಅದಕ್ಕೆ, ಅದು ಇಬ್ರು ಏನೋ ಚಾಲೆಂಜ್ ಹಾಕೊಂಡಿದ್ವಿ, ಅದ್ರಲ್ಲಿ ಅವ್ರು ಗೆದ್ರು, ಅದಕ್ಕೆ. ಹಾಗಂತ ಅವಳನ್ನ ಎತ್ಕೊಂಡ್ಬಿಡೋದ? ಎತ್ಕೊಂಡು ಒಳ್ಳೆ ಸಿನಿಮಾ ಹೀರೋಯಿನ್ ತಿರ್ಸೋ ಥರ ಮೈ ಮರ್ತಿದ್ಯಲ್ಲಪ್ಪ, ಏನು ವಿಷಯ? ಏನಿಲ್ಲ ಬಿಡಿ. ಬನ್ನಿ ಹಸ್ಬೆಂಡು, ಮಲ್ಗೋಣ. ಚಿರುನ ನಿನ್ನಿಂದ ಗ್ಯಾರಂಟಿ ದೂರ ಮಾಡ್ತಾಳೆ, ಬರ್ದಿಟ್ಕೊ. ನಾನೇ ಸುಂಟ್ರಗಾಳಿ ಅಂತ ಇಷ್ಟು ದಿನ ಹಾರಾಡ್ತಾ ಇದ್ದೊಳಗೆ ಸದ್ಯದಲ್ಲೇ ಒಂದು ಸುನಾಮಿ ಬಂದು ಅಪ್ಪಳಿಸುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ವೆರಿ ಗುಡ್. ದೀಪ ಮೇಲಿರೋ ಭಯ ಹಾಗೇ ಇರಬೇಕು. ನೀವು ಯಾಕೋ ಸರಿಯಾಗಿ ಊಟನೇ ಮಾಡಲಿಲ್ಲ, ಏನಾಯ್ತು ರೀ? ಹೌದು ಸರ್, ನೀವೇನೋ ಯೋಚನೆ ಇದ್ದಂಗಿತ್ತು, ಏನಾದ್ರು ಇದ್ರೆ ಹೇಳಿ. ಸಾಹೇಬರು ಹೇಳಿ ಸರ್. ಏನೋ ಹೇಳೋದು? ಬೆಚ್ಚಿಗೆ ಮನೇಲಿ ಕೂತ್ಕೊಂಡ್ರೆ ಹೆಂಗೆ? ಇಮ್ಮಿಡಿಯೇಟ್ ಆಗಿ ಸ್ಟೇಷನ್ಗೆ ಬಾ. ಸರಿ ಸರ್, ಈಗಲೇ ಬರ್ತೀನಿ ಸರ್. ಏನ್ರಿ ಇದು, ಬರ್ತೀನಿ ಅಂತಿದ್ದೀರಾ, ಮತ್ತೆ ಹೋಗ್ಬೇಕಾ? ಹೌದು, ಯಾವುದೋ ಕೇಸ್ ವಿಚಾರವಾಗಿ ಅರ್ಜೆಂಟಾಗಿ ಸ್ಟೇಷನ್ಗೆ ಬಾ ಅಂತ ಸಾಹೇಬರು ಫೋನ್ ಮಾಡಿದ್ರು. ನಾನು ಬರ್ತೀನಿ. ಯಾರೂ ಬರಬೇಕಾಗಿಲ್ಲ, ಅದು ನನ್ನ ಕೆಲಸ, ನಾನೇ ಹೋಗ್ತೀನಿ. ನೀವು ಒಬ್ಬರೇ ಹೋಗಕ್ಕೆ ನಾವು ಬಿಡಲ್ಲ. ಹೋಗೋ ನರಸಿಂಹ, ಅಲ್ಲಿವರೆಗೂ ಬಿಟ್ಟು ಬರ್ತೇನೆ ರೀ, ನೀವು ಹೋಗಿ. ನಿಮಿಷ ಯೂನಿಫಾರ್ಮ್ ಹಾಕಿ. ಆಯ್ತು, ಹೋಗಿ. ಹಸ್ಬೆಂಡು ಇನ್ನೂ ಕೆಲಸ ಮಾಡ್ತೀರಾ? ಮಲ್ಗಲ್ವಾ? ಇಲ್ಲ ರೀ, ನಿಮ್ಮನ್ನು ಎತ್ಕೊಂಡಿದ್ಕೆ ಅದಕ್ಕೆ ಏನು ಅನ್ಕೊಂಡ್ರೋ ಏನು. ಅಯ್ಯೋ ಹಸ್ಬೆಂಡು, ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಾ? ನೀವು ಬೇರೆ ಯಾರೋ ಹುಡುಗಿನ ಎತ್ಕೊಂಡು ಕುಂದಾಡಿಲ್ಲ ತಾನೆ, ನೀವು ತಾಳಿ ಕಟ್ಟಿದ್ದೀರಾ. ಅದು ಹಂಗಲ್ಲ ರೀ. ಅರ್ಥ ಆಯ್ತು ಬಿಡಿ. ನಿಮ್ಮ ಅತ್ತಿಗೆಗೆ ಮೊದಲೇ ನಾನು ಕಂಡ್ರೆ ಆಗಲ್ಲ, ಕೆಂಡ ಕಾಡ್ತಾರೆ. ಎಲ್ಲಿ ನಿಮ್ಮ ಜೊತೆ ಹತ್ರ ಆಗೋಗ್ತೀನೋ ಅಂತ ಹೊಟ್ಟೆ ಕಿಚ್ಚಾಗಿರುತ್ತೆ. ನನಗಂತೂ ತುಂಬ ಖುಷಿ ಆಯ್ತು. ಏನು ಅದಕ್ಕೆ ಹೊಟ್ಟೆ ಕಿಚ್ಚಾಯ್ತು ಅಂತಿದ್ದೀರಾ? ಅಯ್ಯೋ ಹಾಗನ್ಲಿಲ್ಲ ನಾನು. ಮೊದಲನೇ ಸಲ ಇಷ್ಟಪಟ್ಟು ನನ್ನನ್ನು ಎತ್ಕೊಂಡ್ರಲ್ವಾ, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನ ಎತ್ಕೊಂಡು ನಿಧಾನಕ್ಕೆ ತಿರುಗಿಸ್ತಾರಲ್ವಾ, ಹಾಗನ್ನಿಸ್ತು. ಅದು ಬಿಡ್ರಿ, ಅಚ್ಚು ಪ್ರೀತಿಸ್ತಿರೋ ಹುಡುಗನ ಹೆಸರು ಹೇಳಿ. ರಾಹುಲ್.
ಏನು ರಾಹುಲ್? ಯಾವ ರಾಹುಲ್? ಅದೇ ಅಚ್ಚು ಮೋಸ ಮಾಡೋದ್ನಲ್ಲ ಆ ರಾಹುಲ್? ಹೇಳ್ರಿ ದೀಪ, ಹೇಳಿ ಯಾರಂತ ಹೇಳಿ ಹೇಳಿ ಹೇಳಿ. ಹಲೋ, ಹೆಸರು ಹೇಳ್ರಿ. ಗೊತ್ತಿಲ್ಲ. ನಿಜವಾಗ್ಲು ಹೇಳಿದ್ರೆ ಏನ್ ಕೊಡ್ತೀರಾ? ಏನ್ ಬೇಕಾದ್ರೂ ಕೊಡ್ತೀನಿ, ಹೇಳಿ. ಇದೆ ಮಾತಾ? ಹೇಳಿ. ಅದು ನನಗೆ ನುಲಿಬೇಡ್ರಿ, ಇದೇ ನಂಗೆ ಆಗಲ್ಲ. ಅದೇನಿದ್ರು ಸ್ಟ್ರೈಟ್ ಆಗಿ ಹೇಳಿ. ನನ್ಗೊಂದು ಮುತ್ಕೊಡಿ ಹಸ್ಬೆಂಡು. ಏನ್ರಿ ನೀವು ಮುತ್ತು ನೋಡೋ ಒಂದು ತೋಟ ನೀರು ಕೇಳ್ದಂಗೆ ಕೇಳ್ತಾ ಇದ್ದೀರಾ? ಅಯ್ಯೋ ಬಿಡಿ ಹಸ್ಬೆಂಡು, ಕೆಲವು ಕಡೆ ಮುತ್ತಕ್ಕಿಂತ ನೀರಿಗೆ ಜಾಸ್ತಿ ರೇಟು. ನೋಡಿ, ಮುತ್ತು ಗಿತ್ತು ಎಲ್ಲ ಆಗಲ್ಲ, ಬೇರೆ ಏನಾದ್ರು ಕೇಳಿ. ಹಾಗಾದ್ರೆ ಹೆಸರು ಹೇಳಲ್ಲ. ಒಳ್ಳೆ ಕರ್ಮ ಆಯ್ತಲ್ರಿ ನಿಮ್ದು. ಹಸ್ಬೆಂಡು ಯಾರೂ ನೋಡ್ತಿಲ್ಲ, ನಾನು ಯಾರಿಗೂ ಹೇಳಲ್ಲ, ಬೇಗ ಕೊಟ್ಬಿಡಿ. ನಿಮ್ಮ ಮುತ್ತಿನ ಮತ್ತಲ್ಲಿ ಇಡೀ ಹೊತ್ತು ಕಲಿತೀನಿ. ನಿಮ್ಮ ಮುತ್ತಿಗೆ ಯಾವುದೇ ಕೂತು ಬರ್ದಂಗೆ ಎತ್ತಿರೋ ಮಗು ಥರ ಕಾಪಾಡ್ತೀನಿ. ನಿಮ್ಮ ಮುತ್ತು ನನ್ನ ಸ್ವಂತ ಸೊತ್ತು ಅಂತ ಅನ್ಕೊಡ್ತೀನಿ ಹೊರತು ಇನ್ನೊಬ್ರಿಗೆ ಮಾತ್ರ ಕೊಡಲ್ಲ ದತ್ತು. ಹಾಗೆ ಮಾಡಿದ್ರೆ ಅವತ್ತೇ ಬರುತ್ತೆ ನನ್ನ ಜೀವಕ್ಕೆ ಆಪತ್ತು. ಯಪ್ಪ ದೇವ್ರೆ, ಎಲ್ಲಿ ಕಲ್ತ್ರಿ ಇಷ್ಟು ಮಾತಾಡೋದು? ಒಂದೇ ಒಂದು ಮುತ್ತಿಗೆ ಇಷ್ಟು ಉದ್ದ ಪೀಟಿಕೆ ಹಾಕ್ತಿರಲ್ರಿ? ಹಸ್ಬೆಂಡು, ಇತ್ತೀಚೆಗೆ ನಮ್ಮ ಜನ ಪುಸ್ತಕ ಓದಲ್ಲ, ಅದ್ರ ಬದಲು ಪೀಠಿಕೆನೇ ಓದ್ತಾರೆ. ಯಾಕೆ ಹೇಳಿ? ಯಾಕೆ? ಅದ್ರಲ್ಲೇ ವಿಷಯ ಏನು ಅಂತ ಗೊತ್ತಾಗತ್ತಲ್ವಾ? ಇಷ್ಟ ಆದ್ರೆ ಮುಂದಿನ ಪುಟ ಓದ್ತಾರೆ, ಇಲ್ಲ ಅಂದ್ರೆ ಪುಸ್ತಕ ಮುಚ್ಚಿಟ್ಬಿಡ್ತಾರೆ. ನಿಮ್ಗೊಂದು ದೊಡ್ಡ ನಮಸ್ಕಾರ ಕಣ್ರಿ. ಈ ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕಿ ಅಂತ ಮೈಕಲ್ ಅನೌನ್ಸ್ ಮಾಡಿಸ್ತಾರಲ್ಲ, ಅದ್ರ ಬದಲು ನಿಮ್ಮನ್ನ ತಗೊಂಡ ಕೂರಿಸ್ಬಿಡ್ಬೇಕಲ್ಲಿ. ಹಾಗಾದ್ರೆ ಮೈಕ್ರಾಣಿ ಅಂತ ಫುಲ್ ಫೇಮಸ್ ಆಗೋಗ್ತೀನಲ್ವಾ ಹಸ್ಬೆಂಡು? ಇನ್ಮೇಲೆ ನಿಮ್ಮನ್ನ ಹಂಗೆ ಕರೆಯೋದು ನಾನು. ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಕರೀರಿ ಹಸ್ಬೆಂಡು. ಈಗೇನು ಹೆಸರು ಹೇಳ್ತಿರೋ ಇಲ್ವೋ? ನೀವು ಸಿಹಿಯಾಗಿ ಮುತ್ತು ಕೊಟ್ರೇನೆ ಹೆಸರು. ನೀವು ಬಿಡಲ್ಲ ಅನ್ಸುತ್ತೆ. ಆಯ್ತು, ಕಣ್ಣು ಮುಚ್ಕೊಳ್ಳಿ, ಹಣೆ ಕೊಡ್ತೀನಿ. ಕಣ್ಣೆಲ್ಲ ಮುಚ್ಚಲ್ಲ ಹಸ್ಬೆಂಡು, ನೀವು ಮೊದಲನೇ ಸಲ ಮುತ್ತು ಕೊಡ್ತಿರೋದು. ಆ ಮುತ್ತಿಗೆ ಈ ಕಣ್ಣುಗಳು ಸಾಕ್ಷಿಯಾಗಿರ್ಬೇಕು. ನೀವೇನು ಈ ಲವ್ ಅನ್ನೋ ಟಾಪಿಕಲ್ಲಿ PhD ಗಿಷ್ಟಿ ಏನಾರು ಮಾಡಿದಿರಾ? ಇಷ್ಟೊಂದು ಮಾತಾಡ್ತೀರಾ? ಅದೆಲ್ಲ ಮಾಡಿಲ್ಲ ಹಸ್ಬೆಂಡು, ಆದ್ರೆ ಊರಲ್ಲಿದ್ದಾಗ ಕೊಟ್ಟಿಗೆ ಗುಡಿಸ್ತಿದ್ದೆ, ಸಗಣಿ ಎತ್ತಿ ಬಣ್ಣಿ ತಟ್ತಿದ್ದೆ. ಯಾಕೆ ಹಾಲು ಕರ್ದಿಲ್ವಾ? ಅದೊಂದೊಂದು ಯಾಕೆ ಬಿಟ್ಬಿಟ್ರಿ? ಅದನ್ನೂ ಮಾಡಕ್ ಹೋದೆ ಹಸ್ಬೆಂಡು, ಆದ್ರೆ ಕೊಬ್ಬಿರೋ ಹಸು ಎಡ್ಗಾಲಿಂದ ಒದ್ಬಿಡ್ತು. ಮೋಸ್ಟ್ಲಿ ಮಾತಾಡ್ ನನಗೆ ಕಾಟ ಕೊಡ್ತೀರ, ಹಂಗೆ ಹಸುಗೂ ಕಾಟ ಕೊಟ್ಟಿರ್ತಾರೆ, ಅದಕ್ಕೆ ಜಾಡ್ಸ್ ಒದ್ದಿರುತ್ತೆ. ಯಾಕೆ ಕೇಳ ಕೂತ್ರಿ? ಕಾಲ್ ಎಳ್ದ್ರೆ ಕಾಲರ್ ಹಿಡ್ಕೊಂಡು ನನ್ನ ಪ್ರೀತಿ ಮಾಡು ಅಂತ ಅಹಂಕಾರದಿಂದ ಕೇಳೋ ಹುಡುಗಿಯರಿರೋ ಕಾಲದಲ್ಲಿ ನಿಮ್ ಕಾಲ್ ಕೇಳಿ ಕೂತ್ಕೊಂಡು ಮಮತೆಯಿಂದ ಮುತ್ಕೊಡಿ ಅಂತ ಕೇಳಿದ್ರೆ ಅದನ್ನೇ ತಿರಸ್ಕಾರ ಮಾಡ್ತೀರಾ ಅಲ್ವಾ? ಆಯ್ತು, ಅದೇ ಹೇಳಿ ಕೊಡ್ತೀನಿ. ಏಕೆ? ಮುತ್ತನೇ ಆಗಲಿ ತುತ್ತನೇ ಆಗಲಿ ಬಲವಂತ ಕೊಡಬಾರ್ದು, ಜೀರ್ಣ ಆಗಲ್ವಂತೆ. ನಿಮ್ಗೆ ಯಾವಾಗ ಮನಸ್ಸಿಂದ ನಂಗೆ ಮುತ್ತು ಕೊಡಬೇಕು ಅಂತ ಅನ್ಸುತ್ತೋ ಆಗ್ಲೇ ಕೊಡಿ. ನಾನು ಕಾಯ್ತೀನಿ. ಅಲ್ಲ, ಹುಡುಗನ ಹೆಸರು ಗೊತ್ತಿಲ್ಲ. ಸರ್, ಏಯ್ ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನೇ ಸಲ್ಯೂಟ್ ಹೊಡಿತಿದ್ಯಾ? ಸರ್, ನಮ್ಮ ಸಾಹೇಬ್ರಿಗೆ ಹತ್ರ ಎಲ್ಲ ಮಾತಾಡಿ, ಅದೇನೋ ಸಮಾಧಾನವಾಗಿ ಮಾತಾಡಿ. ಏಯ್ ಏನಯ್ಯ ಮಾಡ್ತೀಯಾ?
ಏನ್ ರೌಡಿಜ ಮಾಡ್ತೇನೆ ನೀನು ಸರ್ ದಯವಿಟ್ಟು ಕ್ಷಮಿಸಿ ಸರ್. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಇದು ಮನೆ ಅಲ್ಲ, ಪೊಲೀಸ್ ಸ್ಟೇಷನ್ನು. ಅದಕ್ಕೆ ನಾನು ಒಬ್ಬನೇ ಹೋಗ್ತೀನಿ, ಯಾರು ಬರಬೇಡಿ ಅಂತ ಹೇಳಿದ್ದು. ಸರ್ ಅವನ ವಿಷಯ ಇರಲಿ, ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದೇನು ಸರ್? ಆ ರೌಡಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಸಿಕ್ಕಿದೆ. ನನ್ನ ಮಗಳನ್ನ ಆ ರೌಡಿ ಕಿಡ್ನಾಪ್ ಮಾಡಿದ್ದಾನೆ. ಏನು ಹೇಳ್ತಿದ್ದೀರಾ ಸರ್? ಅವ್ನು ಯಾಕೆ ಸರ್ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ತಾನೆ? ಯಾವನಿಗೆ ಗೊತ್ತು? ಎಲ್ಲ ನಿನ್ನಿಂದಾನೇ ಆಗಿದ್ದು. ನಿನ್ ಮೇಲೆ ನಂಬಿಕೆ ಇಟ್ಟು ಬಿಟ್ಟೋದ್ನಲ್ಲ, ಈಗ ನೋಡು ಆ ಕರ್ಮನ ನಾನು ಅನ್ಭವಿಸ್ತಾ ಇದ್ದೀನಿ. ರೌಡಿ ನೋಡ್ಕೊ ಅಂದ್ರೆ ಆರಾಮಾಗಿ ಮನೆಗೆ ಹೋಗಿದ್ಯಾ. ನೋಡೋ, ಏನು ಮಾಡ್ತೇವೋ ಹೇಗೆ ಮಾಡ್ತೇವೋ ನನಗೆ ಗೊತ್ತಿಲ್ಲ. ಬೆಳಗಾಗೋ ಅಷ್ಟರಲ್ಲಿ ನನ್ನ ಮಗಳು ನನ್ನ ಮುಂದೆ ಇರಬೇಕು. ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. ಅದು ಅಲ್ಲದೆ ನಾನು ಒಬ್ಬನೇ ಹೋಗಿ ಹೇಗೆ ಕರ್ಕೊಂಬರೋಕ್ಕಾಗತ್ತೆ ಸರ್? ಹೇಗೆ ಹೋಗ್ತೇವೋ ಏನು ಮಾಡ್ತೇವೋ ಅನ್ನೋದು ನಿನಗೆ ಬಿಟ್ಟೆ ಜಯರಾಮ. ಅವನಿರೋ ಜಾಗದ ಇನ್ಫಾರ್ಮೇಶನು ನಾನೇನು ಕೊಡ್ತೀನಿ. ಆದರೆ ನೀನು ಮಾಡಿರೋ ತಪ್ಪಿಗೆ ನನ್ನ ಮಗಳನ್ನ ನೀನೇ ಬಿಡಿಸ್ಕೊಂಬರ್ಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ನಿನ್ನ ಪ್ರಮೋಷನ್ಗೆ ಅಡ್ಗಾಲಾಗ್ತೀನಿ. ದಯವಿಟ್ಟು ಹಾಗೆ ಮಾಡಿಬಿಡಿ. ನಿಮ್ಮ ಮಗಳನ್ನ ನಾನು ಕರ್ಕೊಂಡ್ಬರ್ತೀನಿ. ಆದರೆ ನಮ್ಮ ಸಾಹೇಬ್ರಿಗೆ ಬಂದಿರೋ ಪ್ರಮೋಷನ್ನ ಮಾತ್ರ ತರಿಬೇಡಿ. ನಿಮ್ಮ ಕೈ ಮುಗಿತೀನಿ ಸರ್. ನೋಡಿ, ಅಪ್ಪ ಮಗ ಇಬ್ಬರಲ್ಲಿ ಯಾರು ಬೇಕಾದ್ರೂ ಹೋಗಿ, ಒಟ್ಟಿನಲ್ಲಿ ನನ್ನ ಮಗಳನ್ನ ಬಿಡಿಸ್ಕೊಂಬರ್ಬೇಕಷ್ಟೇ. ಅವಳಿಗೊಂಚೂರು ಹೆಚ್ಚು ಕಡಿಮೆ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಸಾಹೇಬ್ರೆ, ನಾನು ಬರೋವರೆಗೂ ನೀವು ಇಲ್ಲೇ ರೀ. ನಾನು ಕರ್ಕೊಂಬಂದ್ಬಿಡ್ತೀನಿ. ಅದೆಲ್ಲ ಆಗಲ್ಲ, ನಾನು ಬರ್ತೀನಿ. ಅಲ್ಲ ಸರ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆ ರೌಡಿ ಕಿಡ್ನಾಪ್ ಮಾಡಿರೋದು ನಿಮ್ಮ ಮಗಳನ್ನ ಅಂತ ಗೊತ್ತಿದ್ರು ನೀವು ಹೋಗಿ ಬಿಡ್ಸ್ಕೊಂಬರ್ದೆ ಜಯರಾಮಣ್ಣನ ಯಾಕೆ ಸರ್ ಕಳಿಸ್ತಿದ್ರ ಅಂತ ಗೊತ್ತಾಗ್ತಲ್ಲ. ಡಿಪಾರ್ಟ್ಮೆಂಟಲ್ಲಿರೋ ನೀವು ಕಾನೂನು ಬಳಸ್ಕೊಂಡು ಅಂದಮೇಲೆ ಅಟ್ಯಾಕ್ ಮಾಡಿ ನಿಮ್ಮ ಮಗಳನ್ನ ಬಿಡಿಸ್ಕೊಂಬರ್ಬೋದಲ್ಲ ಸರ್? ಏಯ್, ಬಿಟ್ಟು ಅಡ್ವೈಸ್ ಮಾಡಕ್ಕೆ ಬರಬೇಡ. ಆ ರೌಡಿ ಎಷ್ಟು ಖತರ್ನಾಕ್ ಅಂತ ನಿನಗೆ ಗೊತ್ತಿಲ್ಲ. ನನ್ನ ಮಗಳ ಮೇಲೆ ನನಗೂ ಕಾಳಜಿ ಇದೆ. ಅಷ್ಟು ಈಸಿಯಾಗಿ ಅವನೇನು ಮಾಡೋಕ್ಕಾಗಲ್ಲ. ನನಗೆ ಹೇಗೆ ಅವನ ಮೇಲೆ ಭಯ ಇದೆಯೋ ನನ್ನ ಬಗ್ಗೆನೂ ಅವನಿಗೆ ಭಯ ಇದೆ. ಸದ್ಯಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಥರ ಜಯರಾಮನ್ ಕಳಿಸಿದ್ದೀನಿ. ಅಕಸ್ಮಾತ್ ಅವನು ಬಿಡಿಸ್ಕೊಂಬರೋಕ್ಕಾಗಲಿಲ್ಲ ಅಂದರೆ ಆಮೇಲೆ ನಾನು ಹೋಗ್ತೀನಿ. ಹೇಯ್, ನಿಂಗೆ ಯಾಕಾದೆಲ್ಲ? ಸುಮ್ಮನೆ ಹೋಗಿ ಕೆಲಸ ನೋಡೋ. ಸಾಹೇಬ್ರೆ, ನೀವು ಅಲ್ಲಿಗೆ ಬರೋದು ಬೇಡ. ಯಾಕೆ? ಅವನು ಖತರ್ನಾಕ್ ರೌಡಿ ಅಂತ ಗೊತ್ತಾದ ಮೇಲೂ ನೀವು ಅಲ್ಲಿಗೆ ಬರೋದು ನನಗೆ ಇಷ್ಟ ಇಲ್ಲ. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ಅಂಥದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ? ನಾನು ಪೊಲೀಸು, ಆರೋಗ್ಯ ಅಪಾಯ ಅಂತ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಎಲ್ಲ ವಿಷಯಕ್ಕೂ ಪೊಲೀಸ್ ಆದವನು ಮುನ್ನುಗ್ತಾ ಇರಬೇಕು. ನಡಿ ನಡಿ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನೀವು ಇಲ್ಲೇ ಇರಿ. ಇನ್ನೊಬ್ಬನ್ನೇ ಅಲ್ಲಿ ಕಳಿಸ್ಬಿಟ್ಟು ನಾನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳ ಇಲ್ಲಿ? ಅಮ್ಮ ಮತ್ತು ನಿಮ್ಮ ಇಬ್ಬರ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನನಗೇನೂ ಆಗಲ್ಲ. ನೀವು ಆ ಎಸ್ ಐ ಗೊತ್ತಾಗ್ತದೆ ನನಗೆ. ಇಲ್ಲೇ ಟಿ ಅಂಗಡಿ ಹತ್ರ ಇರಿ, ನಾನು ಕೆಲಸ ಮುಗಿಸಿ ಬೇಗ ಬಂದುಬಿಡ್ತೀನಿ. ಒಳ್ಳೆ ಇಕ್ಕಟ್ಟಿಗೆ ಸಿಗಾಕಿಸ್ಬಿಟ್ಟೋದ್ನಲ್ಲ. ಇವನು ಬೇರೆ ನನ್ನ ಜೊತೆ ಬರಲೇಬೇಡ ಅಂತಾನೆ. ಈ ಎಸ್ ಐ ಹೋಗು ಹೋಗು ಅಂತಾನೆ. ಏನು ಮಾಡೋದೀಗ? ದೇವರು ಇವನಿಗೇನು ಹೆಚ್ಚು ಕಮ್ಮಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಯಾರೋ ನೀವೆಲ್ಲ? ಯಾಕೆ ನನ್ನಲ್ಲಿ ಕರ್ಕೊಂಡ್ಬಂದು ಕಟ್ ಹಾಕಿದ್ದೀರಾ? ಸುಮ್ಮನೆ ಮಜಾ ತಗೊಳೋದಕ್ಕೆ. ನನ್ನ ಮೈ ಮುಟ್ಟಿದ್ರೆ ನಿನ್ ಮೈಯಲ್ಲಿ ರಕ್ತ ಹರಿಯತ್ತೆ. ಸುಮ್ಮನೆ ಚಮಕಾಯಿಸ್ತೆ. ನಿನ್ನ ಮುಟ್ಟಿ ಹಾಳು ಮಾಡೋದು ನನಗೆ 10 ನಿಮಿಷದ ಕೆಲಸ. ಆದ್ರೆ ನನ್ನ ಉದ್ದೇಶ ಅದಲ್ಲ, ಬ್ಲಾಕ್ ಫೈಲ್ ಮಾಡೋದು. ನಮ್ಮಪ್ಪ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ಕಟ್ ಹಾಕಿರೋ ನನ್ನನ್ನ ನೀವೇ ಬಿಡ್ಸ್ ಕಳಿಸ್ತೀರಾ.
ಯಾಕ್ರೋ ನಗ್ತಿದ್ದೀರಾ? ನಿಮ್ಮಪ್ಪ ಯಾರು ಅಂತ ಗೊತ್ತಿದ್ದೆ ನಿನ್ನ ಎತ್ತಾಕೊಂಡು ಬಂದಿರೋದು. ನೋಡೋದಕ್ಕೆ ಜಿಂಕೆ ಮರಿ ತರ ಇದೆಯಾ? ಸೌಂಡ್ ಮಾಡದೆ ಸೈಲೆಂಟ್ ಆಗಿದ್ಬಿಡು ಬಂಗಾರಿ. ಏನೋ ಹೇಳ್ತಿದ್ಯಾ? ನಮ್ಮಪ್ಪ ಯಾರು ಅಂತ ಗೊತ್ತಿದ್ರು ನನ್ನ ಕಿಡ್ನಾಪ್ ಮಾಡಿದ್ಯಾ? ಹೌದು. ನಿಮ್ಮಪ್ಪನಿಗೆ ತಾಕತ್ತಿದ್ರೆ ಇಲ್ಲಿಗೆ ಬಂದು ನಿನ್ನ ಬಿಡಿಸ್ಕೊಂಡು ಹೋಗ್ಲಿ. ಪೊಲೀಸ ರೌಡಿನ ನೋಡೇ ಬಿಡ್ತೀನಿ. ನಿಮ್ಮಪ್ಪ ಅನ್ನಿಸ್ಕೊಂಡಿರೋ ಬೆಪ್ಪ ನನ್ನ ಹತ್ರ ಡೀಲ್ ಮಾಡ್ತಾ ಇದ್ದವನು ಈಗ ನನ್ನನ್ನೇ ಅಂದರ್ ಮಾಡಕ್ ನೋಡ್ತಾ ಇದ್ದಾನೆ. ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನಮ್ಮಪ್ಪ ಯಾಕೆ ಹಾಗೆ ಮಾಡ್ತಾರೆ? ಕಮಿಷನ್ ಜಾಸ್ತಿ ಕೊಡ್ಲಿಲ್ಲ ಅಂತ ನಿಮ್ಮಪ್ಪನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ನನ್ನ ಹತ್ರ ಬಂದು ಚಾಕರಿ ಮಾಡೋದಕ್ಕೆ ಕೇಳು. ಅಲ್ಲಿ ದುಡಿಯೋದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀನಿ, ಜಾಸ್ತಿ. ಅವ್ರಿಗೆ ನಿಮ್ ಜೊತೆ ಕೆಲಸ ಮಾಡೋ ಕರ್ಮ ಇನ್ನೂ ಬಂದಿಲ್ಲ. ಎನಿವೇಸ್ ನಾನ್ ಇಲ್ಲಿರೋದು ಅವ್ರಿಗೆ ಆಲ್ರೆಡಿ ಗೊತ್ತಿದೆ ತಾನೆ. ನೋಡು, ಇನ್ ಸ್ವಲ್ಪ ಹೊತ್ತಲ್ಲಿ ಅವರೇ ಇಲ್ಲಿಗೆ ಬರ್ತಾರೆ. ನಮ್ಮ ಮನೆಯವರು ನರಸಿಂಹ ಏನಂದ್ರಪ್ಪ? ಸ್ಟೇಷನ್ಗೆ ಹೋಗಿದ್ದೆಮ್ಮ, ಆದರೆ ಅವರಿಬ್ರು ಅಲ್ಲಿರಲಿಲ್ಲ. ಮತ್ತೆಲ್ಗೆ ಹೋಗಿದ್ದಾರಂತೆ? ಅದು ಎಸ್ ಐ ಮಗಳನ್ನ ಅದು ಯಾರೋ ರೌಡಿಗಳು ಕಿಡ್ನಾಪ್ ಮಾಡಿದಾರಂತೆ. ಆ ಎಸ್ ಐ ತಾನು ಹೋಗಿ ಮಗಳನ್ನ ಬಿಡಿಸ್ಕೊಂಡ್ ಬರೋದ್ ಬದಲು ಸರ್ನ ನರಸಿಂಹನ ಆ ರೌಡಿಗಳಿರೋ ಜಾಗ ಕಳಿಸಿದ್ದಾರೆ. ಆ ಎಸ್ ಐಗೆ ಮಾನ ಮರ್ಯಾದೆ ಇಲ್ಲ ಅನ್ಸುತ್ತೆ. ಅಲ್ಲ, ಅವನ ಮಗಳು ಕಿಡ್ನಾಪ್ ಆಗಿರೋದು, ಅವನು ಹೋಗಿ ತಾನೇ ಬಿಡಿಸ್ಕೊಂಡು ಬರಬೇಕು. ಯಾಕೆ ಅವನು ಇನ್ಸ್ಪೆಕ್ಟರ್ ಆಗಿದ್ದಾನೋ ಏನೋ, ಅವನು ಹಾಕಿರೋ ಖಾಕಿನ ಕಳಿಸಿ ಯಾವ್ದಾದ್ರು ಕೂಲಿ ಕೆಲಸ ಮಾಡು ಅಂತ ಹೇಳ್ಬೇಕು ಅವನಿಗೆ. ಇದೇನಪ್ಪ ಅನ್ಯಾಯ? ಅವ್ರ ಮಗಳನ್ನ ಬಿಡಿಸ್ಕೊಂಡು ಬರೋಕ್ಕೆ ನನ್ನ ಗಂಡನ ಮಗನ ಕಳಿಸಿದಾರಲ್ಲ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಸರ್ ಜೊತೆ ನರಸಿಂಹ ಅವರಿದ್ದಾರೆ, ಏನೂ ಆಗಲ್ಲ, ಧೈರ್ಯವಾಗಿರಿ. ಹೌದಕ್ಕೆ ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ನರಸಿಂಹ ಜೀವ ಕೊಟ್ಟಾದ್ರೂ ಅಣ್ಣನ ಕಾಪಾಡ್ತಾನೆ. ಏನೇ ಹೇಳ್ತಾ ಇದೀಯ ನೀನು? ನಿಮ್ಮ ಅಣ್ಣನಿಗೇನೂ ಆಗಲ್ಲ, ನನ್ನ ಮಗನಿಗೆ ಏನಾರು ಆಗುತ್ತೆ ಅಂತನ? ನನಗೆ ನನ್ನ ಗಂಡ ಎಷ್ಟು ಮುಖ್ಯನ, ಹಾಗೆ ನನ್ನ ಮಗನೂ ಮುಖ್ಯ. ದೇವ್ರೆ, ಯಾಕಪ್ಪ ನಮಗೆ ಈ ಕಷ್ಟ ಕೊಡ್ತಿದ್ಯಾ? ನನ್ನ ಗಂಡ ಚೇತರಿಸ್ಕೊಡ್ತಿದ್ದಾರೆ ಅನ್ನೋಷ್ಟರಲ್ಲಿ ಮತ್ತೆ ಹೀಗೆ ಮಾಡಿದ್ಯಲ್ಲ. ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ? ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ನನ್ನ ನೋವು ಯಾರಿಗೆ ಹೇಳ್ಕೊಳ್ಳಿ ಅಮ್ಮಚ್ಚ? ನಾನು ಏನು ಮಾಡಲಿ? ನಿಮ್ಮಪ್ಪ ಇಲ್ಲಿಗೆ ಬರ್ತಾನ? ಚಾನ್ಸೇ ಇಲ್ಲ. ನಿಮ್ಮಪ್ಪನಿಗೆ ಆ ಧೈರ್ಯ ಇಲ್ಲ. ಧೈರ್ಯ ಇರೋರು ಯಾವನು ನಮ್ಮಂತ ರೌಡಿಗಳ ಜೊತೆ ಇಂಥ ಅಡ್ಕಲ್ಸಿ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಹಾಗಾದ್ರೆ ಅವ್ರಪ್ಪ ಬರ್ಲಿಲ್ಲ ಅಂದ್ರೆ ಈ ಹುಡುಗಿ ಗತಿ ಏನಣ್ಣ? ಜಿಂಕೆ ಎದುರುಗಡೆ ಇದ್ರೆ ಹುಲಿ ಹೊಟ್ಟೆ ತುಂಬಿದ್ರು ಬೇಟೆ ಆಡದೆ ಸುಮ್ಮನೆ ಇರೋದಿಲ್ಲ. ಯಾರಾದ್ರೂ ನನ್ನನ್ನು ಕಾಪಾಡಿ, ಪ್ಲೀಸ್ ಹೆಲ್ಪ್ ಮೀ. ಬಾಯ್ ಮುಚ್ಚು. ಹೆಲ್ಪ್ ಮಾಡಿ. ಏಯ್, ಈಗ ಅದ್ ಯಾವ ಹೀರೋ ಬಂದು ನಿನ್ನ ಕಾಪಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಏಯ್, ಯಾರೋ ನೀನು? ಅಲ್ಲಿರೋ ಹೀರೋಯಿನ ಬಿಡಿಸ್ಕೊಂಡು ಹೋಗಿ ಬಂದಿರೋ ಹೀರೋ. ನಿಮ್ಮಂಥ ರೌಡಿಗಳಿಗೆ ನಾನೇ ವಿಲನ್. ಆ ಪೊಲೀಸ್ನವನಿಗೆ
ಬೋರೋದಕ್ಕೆ ಧೈರ್ಯ ಇಲ್ಲದೆ ನಿನ್ನನ್ನು ಕಳಿಸಿದಾನ? ಕಟ್ಟಾಕಿರೋ ಹುಡುಗಿನ ಯಾರು ಬಿಡಿಸ್ಕೊಂಡು ಹೋಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವಳು ಸೇಫ್ ಆಗಿದ್ದಾಳ ಅನ್ನೋದಷ್ಟೇ ಮುಖ್ಯ. ಅದಕ್ಕೆ ನಾನು ಮಾಸ್ ಆಗಿ ಜಬರ್ದಸ್ತಾಗಿ ಬಂದೀನಿ. ನೀವಾಗ ನೀವೇ ಬಿಟ್ರೆ ಸರಿ, ಬಿಡ್ಲಿಲ್ಲ ಅಂದ್ರೆ ಮಾಮೂಲಿ ಮೊದಲು ಫೈಟು, ಆಮೇಲೆ ಏಟು, ಆಮೇಲೆ ಜೂಟು. ತಾಕತ್ತಿದ್ರೆ ನಾನ್ ಕೂಡ ಏಟನ್ನ ತಡ್ಕೊಳ್ಳೋ ಫಸ್ಟು.